ಬನಾನಾ ಟೀ. ಮೊದಲು ಬಾಳೆಹಣ್ಣನ್ನು ಸಿಪ್ಪೆ ಸಹಿತ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಗ್ಲಾಸಷ್ಟು ನೀರನ್ನು ಇಟ್ಟು ಅದರಲ್ಲಿ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಕುದಿತಾ ಇರುವಾಗ ಒಂದು ಸಣ್ಣ ಪೀಸ್ ಚಕ್ಕೆ ಮತ್ತು ಒಂದು ಸಣ್ಣ ಪೀಸು ಏಲಕ್ಕಿ ಅಂತೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಅದನ್ನು ಸೋದಿಸ್ಕೋಬೇಕು. ಸೋದಿಸಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಉಗುರು ಬೆಚ್ಚಗಾದರೆ ಸಾಕು. ಉಗುರು ಬೆಚ್ಚಗಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಹನಿನ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬಾಳೆಹಣ್ಣನ್ನು ಹೊತ್ತಾಕೋ ಅವಶ್ಯಕತೆ ಇರಲ್ಲ, ಅದನ್ನು ಸಹ ತಿನ್ಕೋಬೋದು. ಆದರೆ ಇದನ್ನು ತಿನ್ನೋದ್ರಿಂದ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಆಗಲಿ ಮ್ಯಾಗ್ನೀಷಿಯಮ್ ಆಗಲಿ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಯಾರಿಗೆ ರಾತ್ರಿ ಎಲ್ಲ ನಿದ್ದೆ ಇರಲ್ವೋ ಅವರಿಗೆ ತುಂಬಾ ಒಳ್ಳೆಯ ಪಾನೀಯ ಅಂತ ಹೇಳ್ಬೋದು. ಕೆಲವರಿಗೆ ಬೇರೆ ಕಾಯಿಲೆಗಳಿರುತ್ತೆ. ಸೊ ಆ ಔಷಧಿ ತೊಗೊಳ್ಳೋದ್ರಿಂದ ಅವರಿಗೆ ನಿದ್ದೆ ಬರ್ತಾ ಇರಲ್ಲ. ಸೊ ಅಂಥ ಸಮಯದಲ್ಲಿ ಇದು ಒಳ್ಳೆಯದಂತಲೇ ಹೇಳ್ಬೋದು. ಆದರೆ ಮಧುಮೇಹ ಇರೋರು ಜೇನುತುಪ್ಪನ ಸೇರಿಸದೆ ಕುಡಿದ್ರೆ ತುಂಬ ಒಳ್ಳೆಯದು. 1 ಗಂಟೆ ಮೊದಲು ಕುಡಿಬೇಕು ಮಲಗೋಕ್ಕಿಂತ.